ಸಮಯ ಆಯಿತು, ಇನ್ನು ಯಾರು ಬಂದಿಲ್ವೇ? 9 ಗಂಟೆ ಆಯಿತು, 10 ಗಂಟೆ 11 ಗಂಟೆ ಮಾಡ್ತಾರೆ. ಇವರಿಗೆ ಸಲಿಗೆ ಕೊಟ್ಟು 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 ನನ್ನ ತಲೆಯ ಮೇಲೆ ಕುತ್ಕೊಳ್ತಾರೆ. ಇವರಿಗೆ ಎಷ್ಟು ಸಲಿಗೆ ಕೊಟ್ಟರು ಅಷ್ಟೇ. ಇಂಥ ನನ್ನ ಮಕ್ಕಳನ್ನ ತೆಗೆದಾಕ್ಬಿಡ್ಬೇಕು ಅಷ್ಟು. ಬಂದಪ್ಪ, ನೀನಾದ್ರೂ ನಿಷ್ಠೆಯಿಂದ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡೆ, ನೀನು ಅವ್ರ ತರನೇ ಮಾಡ್ತಾ ಇದೀಯ. ಟ್ರಾಫಿಕ್ ಅದೇ ಫಸ್ಟ್ ಇದೇ ಕಾರಣ ಹೇಳ್ತೀರಾ, ಅದಾದ್ಮೇಲೆ ಅದನ್ನೇ ಪಡ್ಕೊಂಡ್ಬಿಡ್ತೀರಾ. ಸರಿ ಬಿಡು, ಟೆನ್ಷನ್ ಆಗ್ತೀರಿ. ಏನೇನಾಯ್ತು ನನಗೆ? ಸಾಲ ಕೊಟ್ಟಿದ್ದವ್ರು ಸಾಲ ಇನ್ನೂ ಕೊಟ್ಟಿಲ್ಲ, ರೊಟೇಷನ್ ಆಗ್ಬಾರ್ದ? 2 ತಿಂಗಳಿಂದ ರೊಟೇಷನ್ ಆಗ್ತಾ ಇಲ್ಲ. ಚೆಕ್ ಮಾಡು, ಯಾರು ಕೊಡ್ಬೇಕಾದ್ರೆ ನೋಡು ಫಸ್ಟ್. ನಮ್ದು ಎಲ್ಲ ಕೊಡ್ಬೇಕಾಗಿರೋರೆಲ್ಲ ಕೊಡ್ತಾರೆ. ಇವನು ರಾಜು ಅನ್ನೋನು ಒಬ್ಬ, ನಮ್ದು ರಾಜು ನಮ್ಮ ಹುಡುಗ. ಹೌದು. 1 ವರ್ಷ ಆಯ್ತು ನೋಡಿದ್ರೆ 16 ಲಕ್ಷ ಅಷ್ಟು ಸಾಲ ಮಾಡಿದ್ದಾನೆ. 16 ಲಕ್ಷ? ಹೌದು. ಅಲ್ರಿ, 1 ವರ್ಷ ಆಯ್ತು, ನೀವೇನು ಕೇಳಿದ್ರೆ ಸುಮ್ಮನೆ ಇದ್ದೀರಲ್ರಿ? ನಿಮ್ಗೆ 2 ತಿಂಗಳು ಮುಂಚೆನೆ ಹೇಳ್ದೆ ಅವನು ಇಷ್ಟೊಂದು ಸಾಲ ಮಾಡಿದ್ದಾನೆ. ನಾನು 2 ತಿಂಗಳು ಬಿಡಪ್ಪ, ಪರವಾಗಿಲ್ಲ, ಆಮೇಲೆ ಕೊಡ್ತಾನೆ. ನೀವು ವರ್ಷ ಗಂಟೆ ಬಿಟ್ಕೊಂಡ್ಬಂದ್ರೆ ಹೇಗೆ ರೊಟೇಷನ್ ನಡೀತದೆ ನಮ್ದು? ಹೇಳ್ದೆ ಯಜಮಾನ್ರೆ, 2 ತಿಂಗಳು ಮುಂಚೆನೆ ನಿಮ್ಗೆ, ನೀವು ನಮ್ಮೊಳಗಲ್ವಾ ಬಿಡು ಅಂತ ಅಂದ್ರೆ ನೀವು ಬರ್ತಾನೆ. ಇವತ್ತವನು ಬರ್ಬೇಕು ಯಜಮಾನ್ರೆ, ಇಷ್ಟೊಂದಾಗ್ಲೇ ಬಂದಿರ್ಬೇಕಾಗಿತ್ತು. ನಾನು ಸ್ನಾನಕ್ಕೆ ಹೋಗಿರ್ತೀನಿ, ಬಂದಾಗ ನಾನು ಕರಿ. ಓ ರಾಜು, ಯಾಕೆ ಲೇಟು? ಯಜಮಾನ್ರು ಬೇರೆ ಕೇಳ್ತಾ ಇದ್ರು, ಎಷ್ಟೊಂದು ಲೇಟಾಗಿ ಬಂದಿದ್ದಾರೆ ಇವತ್ತು. ಸಾಲ ಬೇರೆ ತಗೊಂಡು 1 ವರ್ಷಗಳಾಯ್ತು, 14 ಲಕ್ಷ ಸಾಲ ಆಗಿದೆ, ಬಡ್ಡಿ ಎಲ್ಲ ಸೇರಿ ನಿಮ್ದು 14 ಲಕ್ಷ. ಯಾಕೆ ರಾಜು, ನಿಂಗೆ ಗೊತ್ತಿಲ್ವಾ? ನೀನ್ ತಗೊಂಡಿರೋನು. ಯಜಮಾನ್ರು ಬೇರೆ ಗರಂ ಆಗಿದ್ರು, ಇರೋ ಕಾಯ್ತಾ ಇದ್ದಾರೆ. ಯಜಮಾನ್ರು ಏನ್ ಉತ್ತರ ಕೊಡ್ತೀವಿ ನಿಮಗೆ ಗೊತ್ತಿಲ್ಲ. ಯಜಮಾನ್ರೆ, ರಾಜು ಬಂದ. ಬಾಪ 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 ಬಾಪ. ಏನಪ್ಪ, 2 ತಿಂಗಳು ನೀನು ಪರವಾಗಿಲ್ಲ ಅಂತ ನಾನು ಬಿಟ್ಟೆ. ನೀನು 16 ಲಕ್ಷ ಸಾಲ ಮಾಡಿದ್ಯಲ್ಲಪ್ಪ, ನನಗೆ ಅದ್ರ ವಿಷಯನೇ ಗೊತ್ತಿಲ್ವಲ್ಲಪ್ಪ. 1 ವರ್ಷ ಆದ್ರೂ ಇನ್ನೂ ತೀರಿಸಿಲ್ಲ, ನಾನು ಏನ್ ಮಾಡ್ಲಿ? ತೀರಿಸ್ತೀಯ? ಸಮಯ ನಿನಗಿದು ಸಮಯ ಇಲ್ಲ. ನೀನು ನಾನು ಕೊಟ್ಟಿರುವ ಸಮಯವನ್ನು ಮೀರಿ ಬಿಟ್ಟಿದ್ಯಾ. ಅದಕ್ಕಾಗಿ ನೀನು ಏನ್ ಮಾಡು ಗೊತ್ತಾ? ಒಂದು ಕೆಲಸ ಮಾಡ್ಬಿಡು. ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಮನೆ, ನಿನ್ನ ಆಸ್ತಿ ಎಲ್ಲ ಮಾರ್ಬಿಟ್ಟು ನನ್ನ ಸಾಲ ತೀರಿಸ್ಬಿಟ್ಟು ನಿನ್ನ ಜಾಗ, ನಿನ್ನ ಜೀವನ ನೀನು ನೋಡ್ಕೋ. ಇಲ್ಲ ಇಲ್ಲ ಇಲ್ಲ, ನಿನ್ನ ಸಮಯ ಕೊಟ್ಟಾಯ್ತು, ಅದನ್ನ ಮೀರಿದ್ಯಾ ನೀನು. ಬೇಡ. ಪರಿಸ್ಥಿತಿಲಿ ಕೆಟ್ಟೋಗಿದೆ ಯಜಮಾನ್ರೆ. ನೀವು ಕೊಟ್ಟಿರೋ ಬಂಡವಾಳ ಹಾಕಿದೀನಿ, ಅದಕ್ಕೂ ಹಾಕಿ ಲಾಸ್ ಮಾಡ್ಕೊಂಡಿದೀನಿ ಯಜಮಾನ್ರೆ. ಇದೊಂದು ಟೈಮ್ ಕ್ಷಮಿಸ್ರಿ ಯಜಮಾನ್ರೆ. ಈಗ ನೀವೇ ದಯ ತೋರ್ಬೇಕು ಯಜಮಾನ್ರೆ. ನಮ್ಮ ಮಕ್ಕಳು, ನಮ್ಮ ಸಂಸಾರ ಎಲ್ಲ ಬೀದಿ ಬಂದ್ಬಿಟ್ಟೆ ಯಜಮಾನ್ರೆ. ಇವಾಗ ಒಂದೊಂದು ಊಟ ಮಾಡೋಕ್ಕೂ ಆಗ್ತಿಲ್ಲ ಯಜಮಾನ್ರೆ. ನೀವೇ ನಮ್ಗೆ ಕರುಣಿಸಿ ಯಜಮಾನ್ರೆ. ರಾಜು, ನೀನು ಒಳ್ಳೆಯವರಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಸುತ್ತ ದುರುಪಯೋಗ ಪಡಿಸ್ಕೊಂಡಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ನಮ್ಮ ಪರಿಸ್ಥಿತಿ ಆಗಿದೆ, ಏನ್ ಮಾಡೋದು? ಸರಿ ಆಯ್ತು, ಹೋಗು. 1 ರೂಪಾಯಿ ನೀನು ಕೊಡ್ಬೇಡಪ್ಪ. ನಿನ್ ಇಷ್ಟ ಬಂತನು, ಅದಕ್ಕೋಸ್ಕರ ನಿನಗೆ ನಾನು ಸಾಲ ಕೊಟ್ಟೆ. ನೀನು ಹಿಂತಿರುಗಿಸಿ ಅನ್ನೋದೇ ಬೇಜಾರಾಗಿತ್ತು. ನಿನಗೆ ಇಷ್ಟೊಂದು ಕಷ್ಟ ಇದೆಯಲ್ಲ. ಸರಿ ಆಯ್ತು, ಹೋಗು. ನಿನ್ ಸಾಲ ಎಲ್ಲ ನಾನು ಮನ್ನಾ ಮಾಡಿದ್ದೀನಿ. 1 ರೂಪಾಯಿ ಏನು ಕೊಡ್ಬೇಡ, ಇಷ್ಟೇ ತಗೊಂಡು ಕೆಲಸ ಮಾಡು. ಸರಿ, ಹೋಗಿ ಕೆಲಸ ಮಾಡೋಗಪ್ಪ. ಮರುದಿನ
ಏಯ್ ನಿಂತ್ಕೊಳ್ಳಿ ಸುಮ್ಮನೆ ನೀನು 100 ರೂಪಾಯಿ ಹಣ ಕೊಡ್ಬೇಕಾಗಿದೆ ಎಷ್ಟು ದಿವಸ ಡಿಸ್ಕೌಂಟ್ ಇನ್ನೂ ಕೊಟ್ಟಿಲ್ಲ ಯಾಕೆ ಇವಾಗ ಕೊಡ್ಬೇಕಷ್ಟೇ ಇವಾಗ ಎಷ್ಟು ದಿವಸ ಡಿಸ್ಕೌಂಟ್ ಕಟ್ಟಡಿ ಕೊಡ್ತೀನಿ ಅಂತ ಹೇಳಿ ಎಷ್ಟು ದಿವಸದಿಂದ ಆಟ ಆಡ್ತಿದೆ ಇವಾಗ ಕೊಡ್ಬೇಕಷ್ಟೇ ಏನಿದು ವಾಟ್ಸಪ್ ಅಲ್ಲಿ ಮೆಸೇಜ್ ಬಂದಿದೆ ನಾನು ಅಯ್ಯೋ ಏನೇನು ರಾಜು ಅಲ್ವಾ ಯಾಕೆ ಇವನಿಗೆ ಎಷ್ಟೊಂದು ಹೊಡಿತಾ ಇದ್ದಾನೆ ಅವನೇನು ಮಾಡಿರ್ಬೋದು ಅವನಿಗೆ ಅಯ್ಯೋ ಪಾಪ ಅಯ್ಯೋ ಬರ್ಲಿ ಕೇಳ್ತೀನಿ ಅದೇನಂತ ಕೇಳ್ತೀನಿ ಯಜಮಾನ್ರೆ ಹಾ ಕಳ್ಸಿದ ವಿಡಿಯೋ ನೋಡಿದ್ರಾ ಹೂನಪ್ಪ ನನಗೆ ಕಣ್ಣಲ್ಲೂ ನಂಬಕ್ಕಾಗಿಲ್ಲ ಯಜಮಾನ್ರೆ ರಾಜು ಏನಾಯ್ತು ಅಲ್ಲ ಯಜಮಾನ್ರೆ ನೀವು ಅವ್ನಿಗೆ ಅಷ್ಟೊಂದು ಕರುಣೆ ಪಟ್ಟಿ 14 ಲಕ್ಷ ಸಾಲ ತೀರ್ಸಿರಿ 100 ರೂಪಾಯಿ ಕೊಡ್ಬೇಕಾಗಿದ್ದು ಹಾ? ಆ ತರ ಹೊಡಿತಾ ಇದ್ದಾನೆ ಯಜಮಾನ್ರೆ 100 ರೂಪಾಯಿಗೋಸ್ಕರ ನಾನು ನಂಬಕ್ಕಾಗಿಲ್ಲ ಯಜಮಾನ್ರೆ ಅದಕ್ಕೆ ನಿಮ್ಗೆ ವಿಡಿಯೋ ಮಾಡಿ ಕಳ್ಸಿದೀನಿ ನಾನು ನಾನೇನೋ ಜಗಳ ಆಗಿರ್ಬೇಕು ಅನ್ಕೊಂಡೆ ನೋಡಿ 100 ರೂಪಾಯಿಗೋಸ್ಕರ ಆ ಪಾರ್ಟಿ ಹೊಡೆದಿದ್ದಾನ ಅವನ ಹೌದು ಯಜಮಾನ್ರೆ ಏನ್ ಮಾಡೋದು ಗೊತ್ತಿಲ್ಲ ಅವನ್ನ ನಂಬೋದಕ್ಕೆ ಆಗ್ತಾ ಇಲ್ಲ ಎಲ್ಲಿದ್ದಾನೆ ಅವನು ಬರ್ತಾನ ಈಗ ಬರ್ಬೇಕು ಯಜಮಾನ್ರೆ ಟೈಮ್ ಆಯ್ತು ನೋಡಿ 9:30 ಆಯ್ತಾ ಬಂತು ಇನ್ನೂ ಬಂದೇನು ರಾಜು ಹೇಳಿ ಯಜಮಾನ್ರು ಮಾತಾಡ್ಬೇಕಂತ ಹೇಳಿ ಯಜಮಾನ್ರೆ ರಾಜು ಇದೇ ನೀನ್ ಮಾಡಿರೋದು ಯಾಕೆ ನೀನು ಆ ಹುಡುಗನಿಗೆ ಅಷ್ಟು ಹೊಡೆದಿದ್ಯಾ ಇಲ್ಲ ಯಜಮಾನ್ರೆ ನಾನು ಹೊಡೆದಿಲ್ಲ ಯಜಮಾನ್ರೆ ಹೊಡೆದಿಲ್ವಾ ಇಲ್ಲ ಯಜಮಾನ್ರೆ ನಿಜವಾಗ್ಲೂ ಹೊಡೆದಿಲ್ಲ ನಿಜವಾಗ್ಲೂ ಹೊಡೆದಿಲ್ಲ ಯಜಮಾನ್ರೆ ತೋರಿಸು ರಾಜು ಈ ವಿಡಿಯೋಲಿ ಇರೋರು ಯಾರು ರಾಜು ನಿಮ್ ಬಾಯಿ ತೆಗೆದ್ರೆ ನಿಜನೇ ಹೇಳೋಲ್ಲ ರಾಜು ಅಲ್ಲಪ್ಪ 16 ಲಕ್ಷ ಕೊಡ್ಬೇಕಾಗಿತ್ತು ಎಷ್ಟು 16 ಲಕ್ಷ ಕೊಡಬೇಕಾಗಿತ್ತು ನಾನು ನಿನ್ನ ನೋವನ್ನು ನೋಡಿದೆ ನಿನ್ನ ದುಃಖ ನೋಡಿದೆ ನಿನ್ನನ್ನು ಬೇಡ್ಕೊಂಡೆ ನಾನು ನಿನ್ನ ಮೇಲೆ ಕನಿಕರ ಇಟ್ಟೆ ಈ ತಪ್ಪನ್ನೆಲ್ಲ ಕ್ಷಮಿಸಿದೆ 1 ರೂಪಾಯಿ ಬೇಡ ಅಂತ ಹೇಳಿದೆ ನೀನೇನ್ ಮಾಡಿದೆ ಅವನು ನಿನ್ನನ್ನು ಅಷ್ಟು ಬೇಡ್ಕೊಳ್ತಾ ಇದ್ದಾನೆ ಆ 100 ರೂಪಾಯಿ ಕೊಡಬೇಕಾಗಿರೋ ವ್ಯಕ್ತಿ ನಿನ್ನ ಕಾಲು ಬೀಳ್ತಾ ಇದ್ದಾನೆ ಬೇಡ್ಕೊಳ್ತಾ ಇದ್ದಾನೆ ನೀನು ಅವನು ಕ್ಷಮಿಸಬಾರ್ದ ಇಲ್ಲ ಯಜಮಾನ್ರೆ ಕೊಡ್ಬೇಕಾಯ್ತು ಯಜಮಾನ್ರೆ ಅದಕ್ಕೆ ಹೌದಪ್ಪ ಅವ್ನು ಕೊಡ್ಬೇಕಾಗಿತ್ತು ಕ್ಷಮಿಸಬೇಕಾಗಿರೋ ನಿನ್ ಕರ್ತವ್ಯ ಅಲ್ಲ 16 ಲಕ್ಷ ನಾನು ಬಿಟ್ಟಿದ್ದೀನಿ 100 ರೂಪಾಯಿ ಒಂದು ಬಿಡಕ್ಕಾಗಲ್ವ ನೀನು ಮಾಡಿದ್ದು ತಪ್ಪು ಈಗಿದ್ದಲೇ ಆ 16 ಲಕ್ಷ ನೀನು ನನಗೆ ಕೊಡ್ಲೇಬೇಕು ಮತ್ತು ನೀನು ತೆರೆ ಮನೆಗೆ ಹೋಗ್ತೀಯಾ ಇಲ್ಲ ಅನ್ನೋದಾದ್ರೆ ಪ್ರಿಯರೇ ಈ ಒಂದು ನಾಟಕದಿಂದ ನಾವೇನು ತಿಳ್ಕೊಳ್ತೀವಿ ಅನ್ನೋದಾದ್ರೆ ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತರು ನಮ್ಮಲ್ಲಿರುವಂತ ಅಪಾರವಾದ ಪಾಪಗಳನ್ನು ಮನ್ನಿಸಿರ್ತಾರೆ ಆದರೆ ನಾವು ನಮ್ಮ ಸಹೋದರರಲ್ಲಿ ನಮ್ಮ ಸಹೋದರ ಮಧ್ಯದಲ್ಲಿರುವ ಸಣ್ಣ ತಪ್ಪುಗಳನ್ನ ನಾವು ಕ್ಷಮಿಸುವುದಿಲ್ಲ ಆದ ಕಾರಣ ವಾಕ್ಯ ಹೇಳುತ್ತೆ ನೀವು ನಿಮ್ಮ ಸಹೋದರಿಗೆ ಏನು ಮಾಡುತ್ತೀರೋ ಅದರಂತೆ ನಮ್ಮ ತಂದೆ ದೇವರು ಅದೇ ರೀತಿ ನಮಗೂ ಮಾಡ್ತಾರೆ ನಾವು ಚಿಕ್ಕ ತಪ್ಪುಗಳನ್ನು ನಾವು ಕ್ಷಮಿಸುವುದಾದ್ರೆ ನಮ್ಮ ದೊಡ್ಡ ತಪ್ಪುಗಳನ್ನು ನಮ್ಮ ತಂದೆಯಾದ ದೇವರು ಕ್ಷಮಿಸುತ್ತಾರೆ ಪ್ರಿಯರೇ ಹಾಗಾಗಿ ನಾವೆಲ್ಲರೂ ಒಬ್ಬರನ್ನೊಬ್ಬರನ್ನು ಪ್ರೀತಿಸೋಣ ಒಬ್ಬರನ್ನೊಬ್ಬರು ಕ್ಷಮಿಸೋಣ ಸ್ನೇಹದಿಂದ ನಾವೆಲ್ಲರೂ